ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. 40 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ವ್ಯೂವರ್ಸ್ ಕೇಳಿದರು. ಕೇಳಿ ಸುಮಾರು ದಿನಗಳೇ ಆಗೋಯಿತು. ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸ್ವಲ್ಪ ಮದುವೆ ಬ್ಲೌಸೆಲ್ಲ ಇರೋದರಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಅವರಿಗೋಸ್ಕರ ಈ 40 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ಪಿನ್ ಟು ಪಿನ್ ತೋರಿಸಿದ್ದೀನಿ. ನೋಡಿ, ಮೊದಲಿಗೆ ಇಲ್ಲಿ ನಾನಿವತ್ತು 40 ಎದೆ ಸುತ್ತಳತೆ ಬ್ಲೌಸನ್ನು ತೋರಿಸ್ತಾ ಇರೋದ್ರಿಂದ ಇವರ ಉದ್ದ ಬಂದುಬಿಟ್ಟು 15 ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ರೆಡಿ ಇವರಿಗೆ 14 ಬೇಕಿತ್ತು. ಹಾಗಾಗಿ 15 ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ 15 ಇಟ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೀವು ಕರೆಕ್ಟಾಗಿ ಇದೇ ಅಳತೆಗೆ ನೆಕ್ ಶೋಲ್ಡ್ರನ್ನೆಲ್ಲ ಇಟ್ಟರೆ, ಆರ್ಮೋಲ್ ಇಟ್ಟರೆ ನಿಮ್ಮದು ಸಹ ಇಷ್ಟೇ ಕರೆಕ್ಟಾಗಿ ಬರುತ್ತೆ. ಇವರಿಗೆ ನೆಕ್ ಬಂದು 2 ಕಾಲು ತೆಗೆದುಕೊಂಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು 3 ಕಾಲನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಆರ್ಮೋಲನ್ನು ನಾನಿಲ್ಲಿ 6 ಇಂಚಿಗೆ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ. 6 ಇಂಚು ಒಂದಮೇಲೆ ಚೆಕ್ ಮಾಡಿ ನೋಡಬೇಕು. ಇಲ್ಲಿ 1 ಕಾಲಿಗೆ ಆರ್ಮೋಲ್ ರೌಂಡಿಗೆ ಇಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಆರ್ಮೋಲನ್ನೆಲ್ಲ ಇಟ್ಟು ನೀವು ಕಟಿಂಗನ್ನು ಮಾಡಿದ್ರೆ ಬ್ಲೌಸ್ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, 1 ಕಾಲು ಇಟ್ಟಿದ್ದೀನಿ ನಾನಿಲ್ಲಿ. ಆಮೇಲೆ ಇಲ್ಲಿ ಇವತ್ತು 19 ಬರಬೇಕು. ಇವರಿಗೆ ಕಂಕಣ ಸುತ್ತಳತೆ 19 ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಬೋದು. 9. ಈಗ ನಾನಿಲ್ಲಿ ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ರೌಂಡು ಇಲ್ಲಿ ನಾನು ಇಟ್ಟಿದ್ದು 6ಕ್ಕೆ 9 ಬರ್ತಾಯಿದೆ. ಹಾಗಾಗಿ ನನಗೆ ಇಲ್ಲಿ ಒಂದು 1/2 ಇಂಚ್ ಕಡಿಮೆ ಬರ್ತಾಯಿದೆ. ಅದಕ್ಕೋಸ್ಕರ 1/4 ಇಂಚನ್ನು ಕೆಳಗಡೆ ತೆಗೆದುಕೊಳ್ತಾ ಇದ್ದೀನಿ. ನೀವು ಸಹ ಈ ರೀತಿ ಚೆಕ್ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆಕ್ ಮಾಡಿ ನೋಡಿದ ನಂತರ ನಿಮ್ಮ ಆರ್ಮೋಲ್ ಶೇಪು ಸರಿಯಾಗಿ ಬಂತು ಅಂದರೆ ಬ್ಲೌಸ್ನ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಮೇನ್ ನೆಕ್ಕು, ಶೋಲ್ಡರು, ಆರ್ಮೋಲ್ ಇರೋದು ನೋಡಿ. ಇವಾಗ ಕರೆಕ್ಟಾಗಿ ಬರ್ತಾ ಇದೆ ನಂದು ಆರ್ಮೋಲ್ ರೌಂಡು. ನೀವು ಇದೇ ಮೆಜರ್ಮೆಂಟ್ ಆಗಿದರೆ ನಿಮ್ಮದು ಆರ್ಮೋಲ್ ರೌಂಡು ನೀವು ವ್ಯೂವರ್ಸ್ ಕೇಳಿದ್ರಲ್ಲ 40 ಎದೆ ಸುತ್ತಳತೆಯ, ನಿಮ್ಮದು ಸಹ ಕಂಕಳಿನ ರೌಂಡು 19 ಇದ್ದರೆ ಈ ರೀತಿ 6 ಕಾಲು ಇಟ್ಟು ಕಟಿಂಗನ್ನು ಮಾಡ್ಬೋದು. ನೋಡ್ಕೊಳ್ಳಿ, ನೀವು ನಿಮ್ಮ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೆಕ್ಕನ್ನು ಇವರಿಗೆ 2 ಕಾಲು ಇಟ್ಟಿದ್ದೀನಿ. ಹಾಗೆ ಶೋಲ್ಡರನ್ನು 3 ಕಾಲು ಇಟ್ಟಿದ್ದೀನಿ. ಆನಂತರ ಇವ್ರದ್ದು ವೇಸ್ಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಇವ್ರದ್ದು 35 ಇತ್ತು. ಅದಕ್ಕೆ ನಾನು ಅದರಲ್ಲಿ 4 ಭಾಗ ಮಾಡಿಕೊಂಡು 1 ಇಂಚನ್ನು ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಅಲ್ಲೂ ಸಹ 9 ಮುಕ್ಕಾಲು ಬರ್ತಾಯಿತ್ತು. ಹಾಗಾಗಿ 10 ಇಂಚನ್ನೇ ಇಟ್ಟಿದ್ದೀನಿ. ಆನಂತರ ಇವರಿಗೆ ಹಿಂದುಗಡೆ ಬ್ಯಾಕ್ ಡೀಪು ನಾನು ಯಾವಾಗೂ ಕೆಳಗಡೆಯಿಂದನೇ ಮೆಜರ್ಮೆಂಟ್ ಮಾಡೋದ್ರಿಂದ 5 ರೆಡಿ ಬೇಕು ಇವರಿಗೆ. ಕೆಳಗಡೆ 1/2 ಇಂಚ್ ಬಿಟ್ಟಿದ್ದೀನಿ, ಮೇಲ್ಗಡೆ 5 ಮುಕ್ಕಾಲು ಇಟ್ಕೊಂಡಿದ್ದೀನಿ. 1/4 ಇಂಚು ಮೇಲ್ಗಡೆ ಪೈಪಿಂಗ್ ಹೊಲಿಲಿಕ್ಕೆ ಹೋಗುತ್ತೆ. ಈ ಕಡೆ ಒಂದು ಅರ್ಧ ಇಂಚು ಈ ಥರ ಕ್ರಾಸ್ ಕಟ್ ಮಾಡಬೇಕು. ನೋಡಿ, ಈ ಥರ ಕ್ರಾಸ್ ಕಟ್ ಮಾಡಬೇಕು. ಫಿಟ್ಟಿಂಗ್ ಲೈನಿಂದ ನಾವು ಟಕ್ಸ್ ಎಲ್ಲಿ ಹೊಲಿತೀವಲ್ಲ ಅಲ್ಲಿವರೆಗೂ ಕ್ರಾಸನ್ನು ಕಟ್ ಮಾಡಬೇಕಾಗತ್ತೆ. ಇಷ್ಟೇ, ತುಂಬ ಸಿಂಪಲ್ಲು. ಬ್ಯಾಕ್ ಕಟಿಂಗ್ ಮುಗೀತು. ಇವಾಗ ಮಾರ್ಕಿಂಗ್ ಮಾಡಿರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಏನಿಲ್ಲ, ಉದ್ದ 15 ಇಂಚು, ಆರ್ಮೋಲ್ ಡೌನಿಂಗು 6 ಕಾಲು, ಹಾಗೆ ನೆಕ್ ಕೆಳಗಡೆ ಮೇಲ್ಗಡೆ 2 ಕಾಲು ಇಟ್ಟಿದ್ದೀನಿ. ಕೆಳಗಡೆ ಇವರಿಗೆ ನಾನು ನೆಕ್ ಡೀಪಿಗೆ 3 ತೆಗೆದುಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು 2.5 ಬೇಕಂದ್ರೂ ಸಹ ತೆಗೆದುಕೊಳ್ಬೋದು. ಇಲ್ಲಿ ನೋಡಿ, ಇವತ್ತು ಮಧ್ಯ ಪಾಯಿಂಟ್ ಮಾಡಿದ್ರೆ ಅಲ್ಲಿ ಟಕ್ಸ್ ಬರುತ್ತೆ. ಇಲ್ಲಿ ಈ ಕಡೆ ಕೆಳಗಡೆ ಇದೆಯಲ್ಲ, ಈಗ ಕೆಳಗೆ ಅಲ್ಲಿ 3 ಇಟ್ಟಿದ್ದೀನಿ, ಮೇಲ್ಗಡೆ 2 ಕಾಲು ಇಟ್ಟಿದ್ದೀನಿ. ನಿಮ್ಗೆ ಎಷ್ಟು ಡೀಪು ಬ್ರಾಡ್ ಬೇಕಲ್ಲ ಅದರ ಮೇಲೆ ನೀವು ಡಿಪೆಂಡ್ ಆಗಿ ತೆಗೆದರೆ ಆಯಿತು. ಇಷ್ಟೇ, ಬ್ಯಾಕ್ ಡೀಪು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಇಲ್ಲಿ 1/2 ಇಂಚು ಬಿಟ್ಕೊಂಡಿದ್ದೀನಿ ಬಟನ್ ಪಟ್ಟಿ ಮತ್ತು ಕಾಜು ಪಟ್ಟಿಗೋಸ್ಕರ 1/2 ಇಂಚು ಬಿಟ್ಟಿದ್ದೀನಿ. ಇಲ್ಲಿ 2.5 ಇಡ್ತಾಯಿದ್ದೀನಿ. ಫ್ರಂಟ್ ಡೀಪ್ ನಾನು 2.5 ಇಡ್ತಾಯಿದ್ದೀನಿ. ಹಾಗೆ ಫ್ರಂಟ್ ನೆಕ್ಕು 2.5, ಶೋಲ್ಡರು 3 ಕಾಲು, ಆರ್ಮೋಲ್ ಡೌನು 6 ಕಾಲು, ಅಲ್ಲಿ 10 ಇಟ್ಟಿದ್ದೀನಲ್ಲ, ಹಾಗಾಗಿ ಇಲ್ಲಿ 10.5 ಇಡ್ತಾಯಿದ್ದೀನಿ. ಚೆಸ್ಟಿಗೆ ಅರ್ಧ ಇಂಚು ಹೆಚ್ಚು, ಯಾಕಂದರೆ ಇದು ಟಕ್ಸ್ ಹೋಗುತ್ತಲ್ಲ, ಹಾಗಾಗಿ ಅರ್ಧ ಇಂಚು ಹೆಚ್ಚು. ಇಲ್ಲಿಂದ ಇವರಿಗೆ ಫ್ರಂಟ್ ಡೀಪು ಇವರು ತುಂಬ ಕಡಿಮೆ ಕೇಳಿದರು, ಅವ್ರಿಗೆ ಕಡಿಮೆ ಇತ್ತು. ಇಲ್ಲಿಂದ ಹಿಂದುಗಡೆ ಎಷ್ಟು ನಾವು ಲೆಂತ್ ತೆಗೆದುಕೊಳ್ತೀವಲ್ಲ ಅದೇ ಲೆಂತನ್ನು ಮುಂದುಗಡೆಗೂ ಸಹ ತೆಗೆದುಕೊಂಡ್ರೆ ಆಯಿತು. 15.5, ಇಲ್ಲಿಯೂ ಸಹ 15.5 ತೆಗೆದುಕೊಂಡಿದ್ದೀನಿ. ಇಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲೆರಡು ಸೇರಿಸ್ಕೊಳ್ಬೋದು. ನೀವೇನಾದರೂ ಹೆವಿ ಚೆಸ್ಟ್ ಇದ್ದರೆ 1 ಇಂಚ್ ಎಕ್ಸ್ಟ್ರಾನೂ ಸಹ ತೆಗೆದುಕೊಳ್ಬೋದು. ನಾನು ನಿಮಗೆ ಮುಂದೆ ತೋರಿಸ್ತೀನಿ 1 ಇಂಚ್ ಯಾವ ರೀತಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ನಾನು ಅಂತ.
ಬೇಕಂದರೆ ತೆಗೆದುಕೊಳ್ಬೋದು, ಬೇಡ ಅಂದರೆ ಬೇಡ. ಇವರಿಗೆ ಫ್ರಂಟ್ ಡಿಪ್ ಇವರು ಸ್ವಲ್ಪ ಕಡಿಮೆನೇ ಕೇಳಿದರು, ಹಾಗಾಗಿ 6 ಇಂಚ್ ಇಡ್ತಾ ಇದ್ವಿ. 6 ಇಂಚ್ ಫ್ರಂಟ್ ಡಿಪ್ ಇಟ್ಟು ಒಂದು ರೌಂಡ್ ಶೇಪನ್ನು ಹಾಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿಂದ ಫ್ರಂಟ್ ಶೇಪು ಒಂದು 3/4 ಇಂಚಿಗೆಷ್ಟು 3/4 ಇಂಚ್ ಇಟ್ಟು ಈ ಥರ ಒಳಗಡೆ ಮಾಡಿ ಒಂದು ಶೇಪನ್ನು ಹಾಕಿದ್ದೀನಿ. ಆನಂತರ ಇವರಿಗೆ ಡಾಟ್ ಪಾಯಿಂಟ್ ಒಂದು 11ಕ್ಕೆ ಇಟ್ಟರೆ ಆಯಿತು. ಇಲ್ಲಿಂದ ಒಂದು ಅಡ್ಡ ಲೈನ್ ಹಾಕ್ಕೊಳ್ಳಿ. ಆನಂತರ ಇಲ್ಲಿಂದ 2.5 ಇಂಚಿಗೆ ತೆಗೆದುಕೊಂಡಿದ್ದೀನಿ. ಹಾಗೆ ಇಲ್ಲಿ 2.5 ಇಂಚ್ ಗ್ಯಾಪ್ ಇಟ್ಟಿದ್ದೀನಿ ಅವರಿಗೆ ಡಾಟ್ ಪಾಯಿಂಟ್ಗೋಸ್ಕರ. ಇಲ್ಲಿಂದ 3 ಇಂಚ್ ಇಟ್ಟಿದ್ದೀನಿ, ಆ ಕಡೆ 2.5 ಇಂಚ್ ಇಟ್ಟಿದ್ದೀನಿ. ಎಲ್ಲವೂ ಸ್ಟ್ಯಾಂಡಿಗೆ ಹಾಕ್ಕೊಂಡ್ರೆ ಕವರ್ ಆಗಲ್ಲ, ತೋರಿಸ್ತೀನಿ ನಿಮಗೆ. ಈ ಕಡೆ ಒಂದು ಕ್ರಾಸ್ ಶೇಪ್ ಹಾಕ್ಕೊಂಡು ಈ ರೀತಿ ಒಂದು ಈ ಥರ ಶೇಪ್ ಹಾಕ್ಕೊಂಡ್ರೆ ಆಯಿತು. ಇಲ್ಲಿಂದ ಈ ಥರ 2 ಇಂಚ್ ಇರೋ ಥರ ಮಾರ್ಕ್ ಹಾಕ್ಕೊಂಡ್ರೆ ಮುಗೀತು. ನೋಡಿ, ಇಲ್ಲಿಂದ 2 ಇಂಚ್ ಗ್ಯಾಪ್ ಇದೆ, ಇಲ್ಲೂ ಸಹ 2 ಇಂಚು. ಇಷ್ಟು 2 ಇಂಚ್ ಇರೋ ಥರ ನೋಡಿಕೊಂಡ್ರೆ ಆಯಿತು. ಇಷ್ಟೇ. ಇವಾಗ ನೋಡಿ, ಇಲ್ಲಿ ನಿಮಗೆ ಏನಾದರೂ ಬಟ್ಟೆ ಕಡಿಮೆ ಬೀಳುತ್ತೆ, ಡಾಟ್ ಪಾಯಿಂಟ್ ಹೊಲ್ದಿ ಅಂತ ಅನಿಸಿದರೆ ಆವಾಗ ನೀವು 1 ಇಂಚ್ ಎಕ್ಸ್ಟ್ರಾನ ತೆಗೆದುಕೊಳ್ಳಿ. ಇಲ್ಲಿಂದ 2 ಇಂಚು ಈ ರೀತಿ ನೋಡಿ, ಇಲ್ಲಿಂದ 1 ಇಂಚು ಈ ಥರ ಕ್ರಾಸಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇಷ್ಟೇ. ಇವಾಗ ಇಲ್ಲಿಂದ 3 ಇಂಚ್ ಇಟ್ಕೊಂಡಿದ್ದೀನಿ, ಇಲ್ಲಿಂದ 3 ಇಂಚು ಫ್ರಂಟ್ ಶೇಪಿಗೆ ಇಷ್ಟನ್ನು ಮಾಡಬೇಕಾಗತ್ತೆ. ಇವಾಗ ಕಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಕ್ರಾಸಾಗಿ ಒಂದು 1/4 ಇಂಚು ಕೆಳಗಡೆ ತೆಗೆದುಕೊಳ್ಬೇಕು. ಇಲ್ಲಿ 2.5 ತೆಗೆದುಕೊಂಡಿರಬೇಕು. ಈ ಥರ ಕಟ್ ಮಾಡಿದರೆ ಮುಗೀತು. ಫ್ರಂಟ್ ಡೀಪ್ ಇವರಿಗೆ 6 ಇಂಚ್ ತೆಗೆದುಕೊಂಡಿದ್ದೀನಿ. ಇಲ್ಲಿ 6.25 ಇಂಚು ಸ್ಲೀವ್ಸ್ ಡೌನಿಂಗನ್ನು ಆರ್ಮಲ್ ರೌಂಡು 6 ಇಂಚಿಗೆ ಡೌನಿಂಗ್ ತೆಗೆದಿದ್ದೀನಿ. ಇಲ್ಲೊಂದು ನಾಚು ಹಾಕ್ಕೊಳ್ತಾ ಇದ್ದೀನಿ, ಇಲ್ಲೊಂದು ನಾಚು, ಎಲ್ಲ ಕಡೆಗಳನ್ನು ನಾಚನ್ನು ಹಾಕ್ಕೊಳ್ಬೇಕು. ಆಯಿತು, ಫ್ರಂಟ್ ಪಾರ್ಟ್ ಕಟಿಂಗ್ ಆಯಿತು. ಇವಾಗ ಸ್ಲೀವ್ಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ಇವರಿಗೆ ಸ್ಲೀವ್ಸ್ ರೌಂಡು 9.5 ಬೇಕಲ್ಲ, ಹಾಗೆ 2 ಇಂಚ್ ಫಿಟ್ಟಿಂಗಿಗೋಸ್ಕರ. ಹಾಗಾಗಿ ಬಟ್ಟೆ ಸಾಲ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಫ್ರಂಟಿಗೆ ಪ್ಯಾಚ್ ಮಾಡ್ಕೊಳ್ತೀನಿ. ಹಾಗಾಗಿ ಈ ರೀತಿ ಗ್ಯಾಪ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಪ್ಯಾಚ್ ಕೊಟ್ಕೊಂಡ್ರೆ ಆಯಿತು ಅಂತ ಈ ರೀತಿ ಇಟ್ಕೊಂಡಿದ್ದೀನಿ. ಇವರಿಗೆ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 9.5 ರೆಡಿ ಬೇಕು, ಹಾಗಾಗಿ 10.5 ಇಟ್ಕೊಳ್ತಾ ಇದ್ದೀನಿ. 10.5 ಇಟ್ಕೊಂಡು 40ರ ಇದು ಎದೆ ಸುತ್ತಳತೆಯ 10ನೇ ಭಾಗನ ತೆಗೆದುಕೊಳ್ಬೇಕು. ಡೌನಿಂಗನ್ನು 40ರ 10ನೇ ಭಾಗ ಒಂದು 4 ಆಗುತ್ತೆ. 4ರಲ್ಲಿ 1/2 ಇಂಚು ಕಡಿಮೆ ಮಾಡಬೇಕಾಗತ್ತೆ. ಹಾಗಾಗಿ 3.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ 3.5ರಲ್ಲಿ ಅರ್ಧ ಮಾಡ್ಕೊಳ್ಬೇಕು. ಅರ್ಧ ಮಾಡಿಕೊಂಡು ಒಂದು ಮುಖದ ಬರ್ತಾರೆ, ಅದರ ಮಧ್ಯೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಏನು ಮಾಡಬೇಕು, ಇಲ್ಲಿಂದನೂ ಸಹ ಅರ್ಧ ಮಾಡ್ಕೊಳ್ಬೇಕು. ನಿಮ್ಮ ಮತ್ತೊಮ್ಮೆ ತೋರಿಸ್ತೀನಿ. ಇಲ್ಲಿಂದನೂ ಅರ್ಧ ಮಾಡಿ ಇಲ್ಲೊಂದು ಪಾಯಿಂಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಇಲ್ಲಿ 1.5 ಹೀಗೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಇದಕ್ಕೆ ಈ ರೀತಿ ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿಂದ ಈ ಥರ ಸೇರಿಸ್ಕೊಳ್ಬೇಕು. ಆನಂತರ ಒಂದು ಅರ್ಧ ಇಂಚು ಕೆಳಗಡೆ ತಗೊಳ್ಬೇಕು ಫ್ರಂಟ್ ಶೇಪಿಗೋಸ್ಕರ. ಈಗ ಇಲ್ಲಿಂದ ನೋಡಿ, ಇಲ್ಲಿಂದ ತಗೊಳ್ಬೇಕು, ಈ ಥರ ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿಂದ ಈ ರೀತಿ ಸೇರಿಸ್ಕೊಳ್ಬೇಕು. ಇಷ್ಟು ಸೇರಿಸ್ಕೊಂಡು ಸ್ಲೀವ್ಸ್ ಕಟಿಂಗ್ ಆಯಿತು. ಇವಾಗ ಇಲ್ಲಿಂದ ಇವರಿಗೆ ಫಿಟ್ಟಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದು 3ಕ್ಕೆ ಫಿಟ್ಟಿಂಗ್ ಬರ್ತಾ ಇದೆ ಅವ್ರದ್ದು, ಹಾಗಾಗಿ 6.5 ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಳತೆ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಿರೋದು. ನಾನು ಅಳತೆ ನೋಡ್ಕೊಳ್ಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದೆ, ಹಾಗಾಗಿ 2 ನಿಮಿಷ ವಿಚಾರ ಮಾಡ್ತಾ ಇದ್ದೀನಿ ಇವ್ರದ್ದು ಯಾವ ಅಳತೆ ಅಂತ. ಇವಾಗ ಕೆಳಗಡೆ 6.5 ಇಟ್ಟಿದ್ದೀನಿ, ಮೇಲ್ಗಡೆ 9.5. ಇಷ್ಟು ಆಯಿತು. ಸ್ಲೀವ್ಸ್ ಕಟಿಂಗ್ ತುಂಬಾ ಈಸಿ. ಇಷ್ಟು ಕಟಿಂಗ್ ಮಾಡಿ ತೆಗೆದ್ರೆ ಬಟ್ಟೆ ಕಡಿಮೆ ಇದೆಯಲ್ಲ, ಅಲ್ಲಿ ಪ್ಯಾಚ್ ಮಾಡಿಕೊಂಡ್ರೆ ಆಯಿತು. ಈಗ ಕಟ್ ಮಾಡಿರುವುದನ್ನೆಲ್ಲ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಫ್ರಂಟ್ ಶೇಪ್ ಈಗ ತೆಗಿತಾ ಇಲ್ಲ, ನಾನು ಬಟ್ಟೆನ ಪ್ಯಾಚ್ ಮಾಡಿಕೊಂಡು ತೆಗಿತೀನಿ. ಮತ್ತು ನಾನಿಲ್ಲಿ ಪೈಪಿಂಗ್ ಬಟ್ಟೆನ ಕಟ್ ಮಾಡಿಲ್ಲ. ಆಮೇಲೆ ಬಟನ್ ಪಟ್ಟಿ, ಗಜಪಟ್ಟಿ ಅದೆಲ್ಲ ನನಗೆ ಅಭ್ಯಾಸ. ಸ್ಟಿಚಿಂಗ್ ಮಾಡುವಾಗಲೇ ನಾನು ಕಟ್ ಮಾಡ್ಕೊತ ಸ್ಟಿಚಿಂಗ್ ಮಾಡ್ತೀನಿ. ಮೇಯ್ನಾಗಿ ಬೇಕಾಗಿರುವುದನ್ನು ನಾನು ನಿಂತ್ಕೊಂಡು ಕಟ್ ಮಾಡ್ತೀನಿ, ಆಮೇಲೆ ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡ್ಕೊತೀನಿ.
ಬಟನ್ ಪಟ್ಟಿ ಕಾಜಾ ಪಟ್ಟಿಗೆಲ್ಲ ಒಂದು 2 ಇಂಚಿನ ಬಟ್ಟೆ ಇಟ್ಕೊಂಡ್ರಾಯ್ತು. ಹಾಗೆ ಕ್ರಾಸ್ ಪೈಪಿಂಗ್ ಹೊಲಿಲಿಕ್ಕೆ ಕ್ರಾಸ್ ಆಗಿ 1 ಇಂಚಿನಲ್ಲಿ ಬಟ್ಟೆ ಕಟ್ ಮಾಡಿಕೊಂಡ್ರೆ ಆಯಿತು. ಅದು ನಮ್ಮ ಹತ್ರ ಬಟ್ಟೆ ಮಿಕ್ಕತ್ತಲ್ಲ ಅದರಲ್ಲಿ ನಾವು ಕಟಿಂಗ್ ಮಾಡಿದ್ರೆ ಆಯಿತು. ನಾನು ಅದನ್ನು ತೋರಿಸಿಲ್ಲ ವಿಡಿಯೋದಲ್ಲಿ. ಹಾಗೆ ಇಲ್ಲಿ ಕ್ರಾಸ್ ಬೆಲ್ಟು ಎಷ್ಟು ಇಂಚ್ ಬೇಕು, 12 ಇಂಚ್ ಬೇಕಂತ ನೋಡಿಕೊಂಡೆ. 3 ಇಂಚ್ ಆ ಕಡೆ ಕಟ್ ಮಾಡಿದ್ದಲ್ಲ, ಇಲ್ಲಿ 3.5 ಇಂಚ್ 2.5 ಡೌನಿಂಗ್ ಕಟ್ ಮಾಡಿದ್ದೀನಿ ನಾನಲ್ಲಿ. ಹಾಗಾಗಿ ಅಲ್ಲಿ 3.5, ಈ ಕಡೆ 4 ಇಷ್ಟೇ. ನೀವು ಎಷ್ಟು ಇಂಚು ಅಲ್ಲಿ ಕಟ್ ಮಾಡಿರ್ತೀರಲ್ಲ ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡು ಸ್ಟಿಚಿಂಗಿಗೋಸ್ಕರ ಕಟಿಂಗ್ ಮಾಡಿದ್ರೆ ಆಯಿತು. ಕ್ರಾಸ್ ಬೆಲ್ಟನ್ನು ನಾನು ಅಲ್ಲಿಂದ ಮೇಲ್ಗಡೆಯಿಂದ 3 ಹಾಗೆ 2.5 ಕಟ್ ಮಾಡಿದ್ದೆ ಬ್ಲೌಸಲ್ಲಿ. ಹಾಗಾಗಿ ಈಗ ಇಲ್ಲಿ ಸಪ್ರೇಟಾಗಿ ನಾನು 4 ಮತ್ತು 3.5ಗೆ ಕಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಇಂಚಿಗೆ ಕಟ್ ಮಾಡಿರ್ತೀರಲ್ಲ ಅದನ್ನು ನೋಡ್ಕೊಳ್ಬೇಕು. ಆನಂತರ ಅದಕ್ಕೆ 1 ಇಂಚನ್ನು ಸೇರಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಈ ಬ್ಲೌಸು ಕಟಿಂಗು 1-2 ಸಾರಿ ನೋಡಿ ಗೊತ್ತಾಗುತ್ತೆ. ಮತ್ತು ಈ ಥರ ಕಟಿಂಗ್ ಕಲ್ತ್ಕೊಂಡ್ರೆ ಬ್ಲೌಸ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇದರ ಸ್ಟಿಚಿಂಗ್ ಸಹ ನಾನು ಶೇರ್ ಮಾಡ್ತೀನಿ. ಸ್ಟಿಚಿಂಗ್ ಮಾಡುವಾಗ ನಾನು ಯಾವ್ಯಾವ ಪಾಯಿಂಟನ್ನು ಫಾಲೋ ಮಾಡ್ತೀನಿ ಅನ್ನೋದು ನಾನು ಕಟಿಂಗಲ್ಲಿ ತೋರಿಸ್ದೇ ಇರೋದನ್ನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಒಂದು ಸಲ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದೇ ಥರ ಸ್ಟಿಚಿಂಗ್ ಮಾಡಿದ್ರೆ ಬ್ಲೌಸ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಶೋಲ್ಡ್ರ್ ಡ್ರಾಪ್ ಆಗಲಿ, ರಿಂಕಲ್ಸ್ ಆಗಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಅಷ್ಟು ನೀಟಾಗಿ ಬರುತ್ತೆ. ಒಮ್ಮೆಲೇ ಈ ಥರ ಸ್ಟಿಚ್ ಮಾಡ್ಕೋದ್ರು ಪದೇ ಪದೇ ನಿಮ್ಮ ಹತ್ರ ಬರ್ತಾರೆ ಮತ್ತು ಅವ್ರ ಜೊತೆಗಿರೋ ಬಟ್ಟೆನೂ ಸಹ ತೊಗೊಂಬರ್ತಾರೆ. ಒಂದು ಸಲ ನೀವು ಕಸ್ಟಮರ್ಗೆ ಈ ರೀತಿ ಸ್ಟಿಚ್ ಮಾಡಿಕೊಡಿ, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅವರಿಗೆ. ಎಲ್ಲೂ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಇಲ್ಲಿ ನಾನು ಫ್ರಂಟ್ ಕಡೆ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ತೀನಿ. ಅದು ಸ್ಟಿಚಿಂಗ್ ಮಾಡುವಾಗ ಮಾಡ್ತೀನಿ ನಾನು. ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ನಾನು ಈ ವಿಡಿಯೋದಲ್ಲಿ ಕಟಿಂಗ್ ಮಾಡಿಲ್ಲ. ನನಗೆ ವಿಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ಗೊತ್ತಾಯಿತು. ನಾನು ಅದನ್ನು ಆಲ್ಮೋಸ್ಟ್ ಯಾವಾಗಲೂ ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡೋದ್ರಿಂದ ಹಾಗಾಗಿ ಕಟಿಂಗಲ್ಲಿ ತೋರಿಸಿಲ್ಲ. ನಿಮಗೆ ಇದರದ್ದು ಸ್ಟಿಚಿಂಗ್ ವಿಡಿಯೋನೂ ಸಹ ಹಾಕ್ತೀನಿ. ಆವಾಗ ನೀವು ಡಿಟೇಲಾಗಿ ನೋಡಿಕೊಂಡ್ರೆ ನಿಮಗೆ ಎಲ್ಲೆಲ್ಲಿ ಮತ್ತೆ ಕರೆಕ್ಷನ್ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು, ನಾನು ಅಡ್ಜಸ್ಟ್ ಮಾಡಿ ನೋಡ್ಕೊಳ್ತಾ ಇದ್ದೆ. ಸ್ವಲ್ಪ ಪ್ಯಾಚ್ ಮಾಡಿಕೊಂಡ್ರೆ ಆಯಿತು. ಮತ್ತು ಈ ಬುಟ್ಟಾಸ್ ಎಲ್ಲ ಇದ್ದಾಗ ಕರೆಕ್ಟಾಗಿ ಕಟ್ ಮಾಡಬೇಕಾಗತ್ತೆ. ಇದನ್ನು ನೋಡಿ ಕಟ್ ಮಾಡಬೇಕಾಗತ್ತೆ. ಅಡ್ಜಸ್ಟ್ ಮಾಡಿ ಇವಾಗ ಇದಕ್ಕೆ ಈ ರೀತಿ ಇಟ್ಕೊಂಡು ಎಲ್ಲದು ನಾವೇನೇನು ಕಟ್ ಮಾಡಿದ್ದೀವಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ನೋಡಿಕೊಂಡು ಕಟ್ ಮಾಡಬೇಕಾಗತ್ತೆ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾವುದಾದ್ರೂ ಅಳತೆಯ ಬ್ಲೌಸ್ ಕಟಿಂಗ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ವಿಡಿಯೋ ಹಾಕಲಿಕ್ಕೆ ತುಂಬ ಲೇಟ್ ಆಯಿತು, ಅಂದರೆ 1 ವಾರ ಆಗಿಬಿಡ್ತು. ನೆಕ್ಸ್ಟ್ ನಾನು ಬೇಗ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದಾದ್ರೂ ಅಳತೆಯದು ವಿಡಿಯೋ ಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಇನ್ನು ನಾನು ಇದು ಹೇಳಿದ್ರಲ್ಲಿ ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೂ ಸಹ ಕಮೆಂಟ್ಸ್ ಮಾಡಿ, ಮತ್ತೊಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.